ನೋಡಿ ಇದು ಒಳಗೆ ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ನೋಡಿ ಅದು ಹಾಕುದು ಹೇಗೆ ನೋಡಿ, ಕೈಯಲ್ಲಿ ಹೀಗೆ ಚುಂಟಿ ಚುಂಟಿ ಅಂತ ಹೇಳ್ತೇವೆ ನಾವು ಅದನ್ನ, ಆ ತರ ಬರ್ಬೇಕದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಮಂಗಳೂರಿನ ಸ್ಪೆಷಲ್ ರೆಸಿಪಿ ಮಂಗಳೂರು ಗೋಳಿ ಬಜೆಯನ್ನು ಹೇಗೆ ಮಾಡೋದು ಅಂತ ನೋಡುವ. ಬಿಸಿ ಬಿಸಿ ಗೋಳಿ ಬಜೆ ಸಂಜೆ ತಿಂಡಿಗೆ ರೆಡಿ ಆಗಿದೆ, ನೋಡಿ ಹೇಗೆ ಮಾಡೋದು ಅಂತ ನೋಡುವ. ಇವತ್ತು ಸಂಜೆಗೆ ಟೀಗೆ ಒಂದು ಗೋಳಿ ಬಜೆ ಮಾಡುವ ಅಂತ. ಹಾಕೋ ಎಲ್ಲ ಹಾಗೆ. ಇನ್ನೊಂದು ಕಪ್ ಹಾಕ್ತೇನೆ, 2 ಕಪ್ ಗೋಳಿ ಇದು ಮೈದಾ ಹುಡಿ. 2 ಕಪ್ ಮೈದಾ ಅಲ್ವಾ? 2 ಕಪ್ ಮೈದಾಕ್ಕೆ 1 ಕಪ್ ಮೊಸರು. ಮಜ್ಜಿಗೆ ಎಲ್ಲ ಆಗ್ತದೆ ಇದು? ಮಜ್ಜಿಗೆ ಎಲ್ಲ ಆಗ್ತದೆ, ಮೊಸರಲ್ಲಾದ್ರೆ ಒಳ್ಳೆ ಆಗ್ತದೆ. 2 ಕಪ್ಪಿಗೆ 1 ಕಪ್ ಮೊಸರು. ಮಜ್ಜಿಗೆ ಎಲ್ಲ ಆಗದಂತ ಆಗೋದಿಲ್ಲ, ಇದರಲ್ಲೆಲ್ಲ ತುಂಬಾ ಒಳ್ಳೆ ಇದು ಬರ್ತದೆ. ಅದು ಒಳಗಡೆ ಮೊಸರು ತುಂಬಾ ಹುಳಿ ಬರಬಾರ್ದು, ಜಾಸ್ತಿ ಹುಳಿ ಬೇಡ. ಹುಳಿ ಮೊಸರು ಬೇಡ, ಹುಳಿ ಆಗುದು ಬೇಡ, ಹದ ಹುಳಿ ಇರುವಂತ ಮೊಸರು. ಇಷ್ಟು ಹಾಕಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ತುಂಡು ಮಾಡಿದ್ದು, ತುರ್ದದಲ್ಲ ತುಂಡು ಮಾಡಿ ಹಾಕಿದ್ದು. ಇದು ಆ ಬಾಯಿಗೆ ಸಿಗ್ಬೇಕಲ್ಲ? ಬಾಯಿಗೆ ಸಿಗ್ಬೇಕು. ಒಂದು 2 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ. ಅದು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. 1 ಚಮಚದಷ್ಟು ಕಡಲೆ ಹುಡಿ. ಅದೇ ಯಾಕೆ ಅದು ಒಳ್ಳೆ ಟೇಸ್ಟ್ ಬರ್ತದೆ, ಮತ್ತೆ ಒಳ್ಳೆ ಕಲರು ಬರ್ತದೆ, ಮೆತ್ತಗೆ ಆಗ್ತದೆ. ಏನಿಲ್ಲ, ತುಂಬಾ ಹಾಕ್ಬಾರ್ದಲ್ವಾ? ಹಾಕ್ಬಾರ್ದು ಅಷ್ಟೇ, ಜಾಸ್ತಿ ಅಂತ ಹಾಕ್ಲಿಕ್ಕಿಲ್ಲ. 2 ಮೆಣಸು, ಹಸಿ ಮೆಣಸು ಹಾಕು. ಹಸಿ ಮೆಣಸು ಖಾರ ನೋಡಿಕೊಂಡು ಹಾಕ್ಬೋದು. ಮತ್ತೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಟೇಸ್ಟಿಗೆ. ಜಾಸ್ತಿ ಆದ್ರೆ ಎಣ್ಣೆ ಕುಡಿತದೆ ಅಲ್ವಾ? ಎಣ್ಣೆ ಕುಡಿತದೆ. ಸೊ ನೋಡ್ಕೊಂಡು ಮತ್ತೆಯೂ ಹಾಕಿಕೊಳ್ಬಹುದು, ಅಂದ್ರೆ ಮಾಡ್ಲಿಕ್ಕೆ ಆಗುವಾಗ. ನಾನು ಈಗಲೇ ಹಾಕ್ತೇನೆ. ಸ್ವಲ್ಪ ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನ್ ಹಾಕಿದ್ದೇನೆ, ಜಾಸ್ತಿ ಹಾಕಿದಿಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ ಕೂಡ ಹಾಕ್ಬೋದು. ಇದು ಚೆನ್ನಾಗಿ ಕಲಸಿಕೊಳ್ಬೇಕು, ಕಲಸಿ ಮುಚ್ಚಿಡ್ಬೇಕು. ಅಂದ್ರೆ ಅದನ್ನು ಈ ರೀತಿಯೇ ಕಲಸಿದ್ರೆ ಒಳ್ಳೇದಾಗುವುದು. ಅದು ಮೊಸರು ಸಾಕಾಗಲಿಲ್ಲ ಅಂತ ಆದ್ರೆ ಸ್ವಲ್ಪ ಸೇರಿಸಿಕೊಳ್ಬಹುದು ಕಲಸುವಾಗ ನೋಡಿಕೊಂಡು. ಈಗ ಮೊಸರು ಸಾಕಾಗಿಲ್ಲ ಅಂದ್ರೆ ಸ್ವಲ್ಪ ಸೇರಿಸಿಕೊಳ್ತೇನೆ, ಅಂದ್ರೆ ಸ್ವಲ್ಪ ಗಟ್ಟಿಯಾಗಿದೆ. ಈ ತರನೇ ಕಲಸ್ಬೇಕಾ? ಈ ತರನೇ ಕಲಿಸಿದ್ರೆ ಒಳ್ಳೆದಾಗುದು. ಒಂದೇ ಸೈಡಿಗೆ. ಇದು ಎಷ್ಟೊತ್ತು ಹುಳಿ ಬರಬೇಕು? ಒಂದು 4-5 ಗಂಟೆ. ಹುಳಿ ಬಾರದೆ ಮಾಡ್ಲಿಕ್ಕೆ ಆಗ್ತದೆ, ಅದು ಟೇಸ್ಟ್ ಇರುವುದಿಲ್ಲ, ಇಷ್ಟು ಮೃದು ಬರುವುದಿಲ್ಲ ಅಂತ. ಕೂಡ್ಲೆ ಕಲಸಿ ಮಾಡ್ಲಿಕ್ಕೆ ಆಗ್ತದೆ. ಟೇಸ್ಟ್ ಬರ್ಬೇಕಾದ್ರೆ, ಒಳಗೆ ಪದರ ಬರ್ಬೇಕಾದ್ರೆ ಹಾಗೆ ಹುಳಿ ಬರ್ಬೇಕು. ಈಗ ಸಂಜೆ ಮಾಡ್ಬೇಕು ಅಂದ್ರೆ ಒಂದು 11 ಗಂಟೆಗೆ, 12 ಗಂಟೆ ಒಳಗೆ ಮಾಡಿದ್ರೆ ಆಯ್ತು. 12 ಗಂಟೆ ಒಳಗಡೆ ಮಾಡಿದ್ರೆ ಒಂದು 4-5 ಗಂಟೆಗೆ ಮಾಡ್ಬೋದು. ನೋಡಿ ಇದು ಸರಿಯಾಗಿ ಬಂದಿದೆ. ಈಗ ಇನ್ನೀಗ ಅದನ್ನು ಹುಳಿ ಬರ್ಲಿಕ್ಕೆ ಮುಚ್ಚಿಡ್ಬೇಕು ಒಂದು 2-3-4 ಗಂಟೆ ಸಾಧಾರಣ. ಅದೇ ಹಾಗೆ ಕೂಡ್ಲೇನೆ ಇರ್ಲಿಕ್ಕೆ ಆಗ್ತದೆ, ಅದು ಒಳ್ಳೆ ಇರುವುದಿಲ್ಲ, ಮೃದು ಇರುವುದಿಲ್ಲ, ಟೇಸ್ಟ್ ಇಲ್ಲ. ಈ ಹೋಟೆಲ್ ಎಲ್ಲ ಸಿಗುವ ಗೋಳಿ ಬಜೆ ಇದೇ ತರ ಮಾಡುದಾ? ಹೀಗೆ ಮಾಡುದು. ಹೀಗೆ ಬಂದ್ರೆ ಸರಿಯಾಗಿದೆ ಅಂತ ಅರ್ಥ. ಈಗ ಕಲಸಿದ್ದಾಗಿದೆ. ಇದನ್ನು ಮುಚ್ಚಿ ಒಂದು ಹುಳಿ ಬರ್ಲಿಕ್ಕೆ ಇರ್ಬೇಕು ಒಂದು 4 ಗಂಟೆ. ಆಗ ಬೆರೆಸಿಟ್ಟಂತ ಗೋಳಿ ಬಜೆ ಇದನ್ನು ನೋಡಿ ಈಗ ಚೆನ್ನಾಗಿ ಬಂದಿದೆ, ಹುಳಿಯೂ ಬಂದಿದೆ ಸರಿ ಬೇಕಾದಷ್ಟು, ಜಾಸ್ತಿ ಬರಲಿಲ್ಲ, ಸರಿಯಾಗಿ ಬಂದಿದೆ ನೋಡಿ. ಈ ರೀತಿ ಆಗ್ತದೆ. ಅದು ಹೇಗೆ ಬೀಳ್ಬೇಕೀಗ ನೋಡಿ, ಸರಿ ಹೀಗೆ ಬೀಳ್ಬೇಕು ನೋಡಿ. ಎಣ್ಣೆ ಸರಿ ಬಿಸಿ ಆಗ್ತಾ ಉಂಟು. ಶುದ್ಧ ತೆಂಗಿನೆಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇದು ಹೀಗೆ ಮಾಡುವಾಗ ಹೀಗೆ ಹೋಗ್ಬೇಕು, ಸರಿ ಆಗ್ತದೆ. ಹಾಗೆ ಎಣ್ಣೆಗೆ ಬಿಡ್ಬೇಕು ಅಂತ. ಅದೇ ಗೋಳಿ ಬಜೆ ಬಿಡುದೇ ಹಾಗೆಲ್ಲ. ಹೌದು, ರೌಂಡ್ ಆಗಿ ಬರ್ತದೆ. ನಾವು ಇದನ್ನು ಬಿಡ್ಲಿಕ್ಕೆ ಎಣ್ಣೆಗೆ ಬಿಡುವ ಮೊದಲೇ ಸ್ವಲ್ಪ ಕೈಗೆ ನೀರು ಮುಟ್ಟಿಸಿದ್ರೆ ಬೇಗ ಬರ್ತದೆ. ಕೈಯಿಂದ ಬಿಡುವುದಿಲ್ಲ ಇದ್ರೆ ಸ್ವಲ್ಪ ಕೈಗೆ ನೀರು ಮುಟ್ಟಿಸಿ ಆಮೇಲೆ ಹಾಕ್ಬೇಕು.
ನೋಡಿ ಹಾಕ್ತಾ ಇದ್ದೇನೆ ಈಗ. ನೋಡಿ ಅದು ಹಾಕುದು ಹೇಗೆ ನೋಡಿ, ಕೈಯಲ್ಲಿ ಹೀಗೆ ಚುಂಟಿ ಚುಂಟಿ ಅಂತ ಹೇಳ್ತೇವೆ ನಾವು ಅದನ್ನ, ಆ ತರ ಬರ್ಬೇಕದು. ಈ ತರ ಹಾಕಿದ್ರೆ ಚಂದ ಊಟ ಒಂದು ಬರ್ತದೆ ಹೌದು, ಸರಿಯಾಗಿ. ಅದು ಗೋಳಿ ಬಜೆ ಬಿಡುವ ಕ್ರಮವೇ ಹಾಗೆ ನಮ್ಮ ಮಂಗಳೂರಲ್ಲಿ. ನೀವು ಸಂಜೆ ಹೊತ್ತಿಗೆ ಅಥವಾ ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ, ಎಲ್ಲೇ ನೀವು ಹೋಗಿ ಹೋಟೆಲ್ಗೆ ಮಂಗಳೂರಲ್ಲಿ ಗೋಳಿ ಬಜೆ ಇದ್ದೇ ಇರ್ತದೆ. ಗೋಳಿ ಬಜೆ ಕಾಯಿ ಚಟ್ನಿ ಅಂದು. ಹೌದು, ಈ ತರ ಎಣ್ಣೆಗೆ ಬಿಟ್ಟು ಅದನ್ನ ತಿರುಗಿಸ್ಬೇಕು. ನೋಡಿ ಅದು ಉಬ್ಬಿ ಬಂದಿದೆಲ್ಲ ಒಳ್ಳೆ, ಹಾಗೆ ಬರ್ಬೇಕಲ್ಲ ಅದು. ಒಳ್ಳೆದಾಗಿ ಬಂದಿದೆ, ಒಳ್ಳೆ ಹುಳಿ ಬಂದಿದೆ, ಸರಿಯಾಗಿ ಅದರ ಇದು ಸರಿಯಾಗಿದೆ. ನಾವು ಹಿಟ್ಟು ಕಲಸಿದ್ದು. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಕಾಯಿ ಚಟ್ನಿ ಕಾಂಬಿನೇಷನ್. ಏನ್ ಹಾಕ್ಲಿಕ್ಕಿರಲ್ಲ ಚಟ್ನಿಗೆ? ಏನು ಹಾಕಲಿಕ್ಕಿಲ್ಲ, ಕಾಯಿ ಚಟ್ನಿ. ಕಾಯಿ ಚಟ್ನಿ, ಇದು ಹಸಿಮೆಣಸು ಮತ್ತು ತೆಂಗಿನಕಾಯಿ, ಉಪ್ಪು. ಚಟ್ನಿ ರೆಡಿ ಆಗಿದೆ. ಚಟ್ನಿ ರೆಡಿ ಆಗಿದೆ, ಇನ್ನು ತಿನ್ಲಿಕ್ಕೆ ಜನ ಇದ್ದಾರೆ. ಒಳ್ಳೆ ಕೆಂಪಾಗ್ಬೇಕಾಯ್ತು. ಆಯ್ತು ಈಗ ಅದು ನೋಡಿ ಆಗುದು, ಪರಿಮಳ ಕೂಡ ಬರ್ತದಲ್ಲ ಒಂದು ಆಗ್ಲಿಕ್ಕೆ ಆಗುವಾಗ. ಸೊ ಇಷ್ಟ ಆದಾಗ ಅದನ್ನ ತೆಗಿಬೇಕು. ಎಲ್ಲಾದ್ರೂ ಸಕ್ಕರೆ ಜಾಸ್ತಿ ಆದ್ರೆ ಈಗ ಗೊತ್ತಾಗ್ತದೆ ನಮಗೆ, ಅದು ಎಣ್ಣೆ ಕುಡ್ದಾಗ ಆಗ್ತದೆ. ಈಗ ನೋಡಿ ಯಾವುದೇ ಎಣ್ಣೆ ಕುಡ್ದಾಗ ಎಂತ ಆಗ್ಲಿಲ್ಲ, ಎಣ್ಣೆ ಹೀರ್ಕೊಳ್ಳಿಲ್ಲ. ಎಣ್ಣೆ ಕುಡಿಯೋದು ನಮ್ಮ ಭಾಷೆಯಲ್ಲಿ ಎಣ್ಣೆ ಹೀರ್ಕೊಳ್ಳುದು, ಆತರ ಏನು ಆಗ್ಲಿಲ್ಲ. ಸೊ ಇದು ಪಾಕ ಸರಿಯಾಗಿದೆ ಅಂತ ಅರ್ಥ ಈ ತರ ಬಂದ್ರೆ. ನೋಡಿ ಇದು ಒಳಗೆ ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ವಾವ್, ಸರಿ ಬಂದಿದೆ ಅಂತ. ಸಾಫ್ಟ್ ಆಗಿದೆ, ಸಾಫ್ಟ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ. ಈ ತರ ಬರ್ಬೇಕಲ್ವಾ ಟೆಕ್ಸ್ಚರ್? ಹೀಗೆ ಬರ್ಬೇಕು. ಇನ್ನು ಇದೆ ಕಾಯಿ ಚಟ್ನಿ ಇದೆ ನೋಡಿ, ಇದು ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಗೋಳಿ ಬಜೆಯನ್ನ ಈಸಿಯಾಗಿ ಮಾಡ್ಬೋದು ಸಂಜೆಯ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಮೆಣಸಿದೆ, ಕಾಯಿ ಇದೆ, ಇನ್ನಿದನ್ನ ತಿನ್ಬೇಕು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಆಗ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ನೋಡಿ ನಮ್ಮ ಅಡಿಗೆ ಕೋಣೆ.